ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ ಗೈಸ್, ಓಕೆನಾ? ಯಾರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಆ ಸಬ್ಸ್ಕ್ರೈಬ್ ಬಟನ್ ಹತ್ತಕ್ಕೆ ಒಂದು ಕ್ಷಣ ಸಾಕಲ್ವಾ? ಮತ್ತೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸಬ್ಸ್ಕ್ರಿಪ್ಷನ್ ಅನ್ನೋದು. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಇದು ಎನರ್ಜೀಸ್ ಅಷ್ಟೇ ಗೈಸ್, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಸೊ ನಿಮ್ಗೆ ಕನ್ಫ್ಯೂಷನ್ ಬೇಡ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ವಿಡಿಯೋ ಯಾವಾಗ ಸಿಗುತ್ತೆ ಅವಾಗ ರೆಸೊನೇಟ್ ಆಗುತ್ತೆ ಗೈಸ್. ಇದು ಜನರಲ್ ರೀಡಿಂಗ್. ನಿಮ್ಮ ಲೈಫ್ಗೆ ಎಷ್ಟು ಫಿಟ್ ಆಗುತ್ತೆ ಅಥವಾ ಎಷ್ಟು ಅನ್ವಯ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಫೋರ್ಸೆಬ್ಲಿ ನಿಮ್ಮ ಲೈಫ್ ಒಳಗಡೆ ಇದನ್ನ ಫೋರ್ಸೆಬ್ಲಿ ಇನ್ಕ್ಲೂಡ್ ಮಾಡ್ಕೊಳಕ್ ನೋಡ್ಬೇಡಿ, ಯಾಕಂದ್ರೆ ಇದು ಜನರಲ್ ರೀಡಿಂಗ್, ಓಕೆನಾ? ನಂಗೆ ಕಾಮೆಂಟ್ಸ್ ಆಗ್ತಿರ್ತಾರೆ, ಇನ್ನು ಸಿಕ್ಕಿಲ್ಲ, ಬರ್ತಾರೆ ಅಂತ ಹೇಳ್ತಿದ್ದೀರಾ ಮೇಡಮ್ ಅಂತ. ಬಟ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ 80 to 85% ಜನ ಲೈಫಲ್ಲಿ ನಡೆಯುತ್ತೆ, ಯಾಕಂದ್ರೆ ಸಾವಿರಾರು ಜನ ವಿಡಿಯೋ ನೋಡ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ ಗೈಸ್, ಇದು ಜನರಲ್ ರೀಡಿಂಗ್. ಸೊ ನಿಮ್ಮ ಲೈಫ್ಗೆ ಎಷ್ಟು ಅನ್ವಯ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಓಕೆನಾ ಗೈಸ್? ನಾನು ಪರ್ಸನಲ್ ರೀಡಿಂಗ್ ಶುರು ಮಾಡಿದ್ದೀನಿ. ನಿಮ್ಗೆ ಏನಾದ್ರೂ ಪರ್ಸನಲ್ ರೀಡಿಂಗ್ ತಗೋಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಶೇರ್ ಮಾಡ್ತೀನಿ, ಓಕೆನಾ? ಅಂಡ್ ಇವತ್ತಿನ ಟಾಪಿಕ್ ಗೈಸ್, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಫೈಲ್ 1 ಮತ್ತೆ ಫೈಲ್ 2 ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಅದರಲ್ಲಿ ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈಲ್ 1 ನಿಮ್ಗೆ ನೋಡ್ಬೇಕನ್ಸಿದ್ರೆ ಫೈಲ್ 1 ನೋಡಿ, ಫೈಲ್ 2 ನೋಡ್ಬೇಕನ್ಸಿದ್ರೆ ಫೈಲ್ 2 ನೋಡಿ. ಒಟ್ನಲ್ಲಿ ನೀವು ಯಾವ್ದೇ ಸೆಲೆಕ್ಟ್ ಮಾಡ್ಕೊಂಡ್ರು ಕಂಪ್ಲೀಟ್ ಆಗಿ ನೋಡಿ ಗೈಸ್. ಅಂಡ್ ಎರಡು ರೆಸೊನೇಟ್ ಆದ್ರೆ ಎರಡನ್ನೂ ನೋಡ್ಬೇಕನ್ಸಿದ್ರೆ ನೋಡ್ಬೋದು ಗೈಸ್, ಓಕೆನಾ? ಓಕೆ, ಸ್ಕ್ರೀನ್ ಮೇಲೆ ಫೈಲ್ 1 ಫೈಲ್ 2 ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಫೈಲ್ 1 ಗೈಸ್. ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಮತ್ತೆ ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ, ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ನ ಫೀಲಿಂಗ್ಸ್, ಈಗಿನ ಥಾಟ್ಸ್ ನನ್ನ ವ್ಯೂವರ್ಸ್ ಬಗ್ಗೆ ಏನಿದೆ ಅಂತ ನೋಡಿ. 4 of cups, 4 of swords, 6 of cups, 6 of pentacles, 10 of swords. ಅವ್ರು ಕರೆಂಟ್ಲಿ ಪ್ರೀತಿ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಗೈಸ್. ಅವರು ಎಕ್ಸೆಪ್ಟ್ ಮಾಡ್ಕೋತಿಲ್ಲ ಪ್ರೀತಿ ಅನ್ನೋದನ್ನ ಅವ್ರ ಲೈಫಲ್ಲಿ. ತುಂಬಾ ಚಾಯ್ಸಸ್ ಇದೆ, ನೀವು ಅವ್ರ ಲೈಫಲ್ಲಿ ತುಂಬಾ ಹತ್ರಕ್ಕೆ ಹೋಗಿದ್ದೀರಾ, ಅವ್ರ ಹಾರ್ಟ್ ಹತ್ರಕ್ಕೆ ಹೋಗಿದ್ದೀರಾ, ಆದ್ರೆ ಅವ್ರ ಅದನ್ನ ರಿಸೀವ್ ಮಾಡ್ಕೋತಾ ಇಲ್ಲ. ತುಂಬಾ ಆಪರ್ಚುನಿಟೀಸ್ನ ಅವ್ರ ಲೈಫಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ, ಬಿಕಾಸ್ ಅವ್ರು ಮಿಸ್ಬಿಹೇವ್ ಮಾಡಿರ್ಬೋದು ಸುಮಾರು ಕಡೆ, ಅಥವಾ ಅವ್ರ ಎಮೋಷನ್ಸ್ ಇಂದ ಮಿಸ್ ಮಾಡ್ಕೊಂಡಿರ್ಬೋದು. ಅದನ್ನ ತುಂಬಾ ರಿಗ್ರೆಟ್ ಮಾಡ್ತಿದ್ದಾರೆ, ನಾನು ಮಿಸ್ ಮಾಡ್ಕೊಬಿಟ್ಟೆ ಅಂತ. ಏನು ಆಕ್ಷನ್ ತಗೊಳ್ತಾ ಇಲ್ಲ ಗೈಸ್ ಈ ಕನೆಕ್ಷನ್ ಕಡೆ. ಅವ್ರು ಏನು ಆಕ್ಷನ್ ತಗೋತಿಲ್ಲ, ಸುಮ್ನೆ ಯೋಚನೆ ಮಾಡ್ತಿದ್ದಾರೆ, ಮತ್ತೆ ಇನ್ನೂ ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ನಿಮ್ಮ ಪ್ರೀತಿನ, ಓಕೆನಾ? ಮತ್ತೆ ನಂಗೆ ಜಾಸ್ತಿ 4 ನಂಬರ್ ಕಾಣಿಸ್ತಿದೆ. ನೀವು ಮ್ಯಾರಿಡ್ ಇರ್ಬೋದು, ಅಥವಾ ಅವರು ಮ್ಯಾರಿಡ್ ಇರ್ಬೋದು, ಇಬ್ರು ಮ್ಯಾರಿಡ್ ಇರ್ಬೋದು, ಅಥವಾ ಒಬ್ರು ಮ್ಯಾರಿಡ್ ಇರ್ಬೋದು. ಒಟ್ನಲ್ಲಿ ಇಲ್ಲಿ ಮ್ಯಾರಿಡ್ ರಿಲೇಶನ್ಶಿಪ್ ನಂಗೆ ತುಂಬಾ ಕಾಣಿಸ್ತಾ ಇದೆ. ಮ್ಯಾರಿಡ್ ಇಲ್ಲ ಅಂದ್ರೆ ಒಂದ್ ಸಿಚುವೇಶನ್ ಅಲ್ಲಂತೂ ಸ್ಟಕ್ ಆಗಿದ್ದಾರೆ ನಿಮ್ ಪರ್ಸನ್, ನೀವು ಇನ್ನೊಂದು ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದೀರ, ಓಕೆನಾ? ತುಂಬಾ ಅವ್ರ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ನಡೀತಿದೆ, ಏನ್ರ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅವ್ರ ಲೈಫಲ್ಲಿ ಬೇರೆಯವ್ರ ಜೊತೆ ಕಮಿಟ್ ಆಗಿದ್ರೆ ಅವ್ರನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅಂಡ್ ಒಬ್ರೆ ಐಸೋಲೇಟ್ ಆಗ್ಬೇಕು ಆ ತರ
ಕಂಡೀಷನ್ ಅಲ್ಲಿ ಇದಾರೆ. ಒಟ್ನಲ್ಲಿ ಅವ್ರು ಕೆಲ್ಸಕ್ಕೆ ಹೋದ್ರು ಅಷ್ಟೇ ಅಥವಾ ಅವ್ರು ಯಾವ್ದಾದ್ರು ಸಿಚುವೇಶನ್ ಅಲ್ಲಿ ಇದ್ರು ಅಷ್ಟೇ ಅವ್ರನ್ನ ಅವರು ದೂರ ಇಟ್ಟಿದ್ದಾರೆ, ಅವ್ರನ್ನ ಅವ್ರು ಐಸೋಲೇಟ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಅವ್ರಿಗೆ ಯಾರ ಜೊತೆ ಈಗ ಸದ್ಯಕ್ಕೆ ಮಾತಾಡೋ ಪರಿಸ್ಥಿತಿಲಿ ಇಲ್ಲ, ಯಾಕಂದ್ರೆ ಅವ್ರ ಲೈಫಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ. ಮತ್ತೆ ಅವ್ರಿಗೆ ಅನ್ಸಿದೆ ಅವ್ರು ತುಂಬಾ ಆಪರ್ಚುನಿಟೀಸ್ ಮಿಸ್ ಮಾಡ್ಕೊಂಡಿದೀನಿ ಅಂತ. ಸೊ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಯಾರು ಬೇಡ ಅನ್ನೋ ತರ ಒಬ್ರೇ ಇದ್ದಾರೆ, ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವ್ರಿಗೆ ಅವ್ರ ಟೈಮ್ ಕೊಟ್ಕೊಂಡಿಲ್ಲ ಅಂತ ಅವ್ರಿಗೆ ಫೀಲ್ ಆಗಿದೆ. ಅವ್ರ ಸ್ಟ್ರೆಸ್ ನ ಆಚೆ ಹಾಕಿ ಒಂದ್ ಬ್ರೇಕ್ ಬೇಕು, ನನ್ನನ್ನ ನಾನು ಹೀಲ್ ಮಾಡ್ಕೋಬೇಕು ಅಂತ ತುಂಬಾ ಅನ್ಸಿದೆ ಅವರಿಗೆ. ಅವ್ರು ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ, ಸ್ಟ್ರೆಸ್ ಅಲ್ಲಿ ಇದ್ದಾರೆ, ತುಂಬಾ ಪ್ರೆಷರ್ ಅಲ್ಲಿ ಇದ್ದಾರೆ. ಮತ್ತೆ ಯಾವ ರಿಲೇಶನ್ಶಿಪ್ ಅಲ್ಲೂ ಈ ಸಮಯದಲ್ಲಿ ಅವ್ರಿಗೆ ಇರಕ್ ಇಷ್ಟ ಆಗ್ತಿಲ್ಲ ಗೈಸ್. ತುಂಬಾ ಅನ್ಸ್ಟೇಬಲ್ ಫೀಲ್ ಮಾಡ್ತಿದ್ದಾರೆ ಅವ್ರ ಲೈಫ್ ಅಲ್ಲಿ. ಮತ್ತೆ ಏನು ಅಂತ ಡಿಸೈಡ್ ಮಾಡಕ್ ಅವ್ರಿಗೆ ಆಗ್ತಾ ಇಲ್ಲ. ಓಕೆನಾ, ಅವ್ರು ಯಾರ್ದು ರೆಸ್ಪಾನ್ಸಿಬಿಲಿಟಿ ತಗೋಬೇಕಿತ್ತು ಅವರಿಂದ ದೂರ ಅಂದ್ರೆ ಐಸೋಲೇಟ್ ಆಗಿದ್ದಾರೆ. ಸಾಕಪ್ಪ ನನ್ಗೆ ಈ ಜವಾಬ್ದಾರಿ, ಸ್ಟ್ರೆಸ್, ಈ ಪ್ರೆಷರು, ಫಸ್ಟ್ ನನ್ನನ್ನು ನಾನು ನೋಡ್ಕೋಬೇಕು ಅನ್ನೋದು ಅವ್ರಿಗೆ ಬಂದಿದೆ. ಸೊ ಮಾಡಿದ್ರು ಎಷ್ಟೇ ಮಾಡಿದ್ರು ಇವ್ರಿಗೇನು ಫಲ ಸಿಕ್ಕಿಲ್ಲ. ಯಾರಿಗೇನ್ ಮಾಡಿದ್ರು ಅವ್ರು ಅನ್ಕೊಂಡ ಮಟ್ಟಕ್ಕೆ ಅವ್ರಿಗೇನು ವಾಪಸ್ ಸಿಗ್ತಾ ಇಲ್ಲ. ಸೊ ಅವರು ನೆಕ್ಸ್ಟ್ ಏನ್ ಮಾಡ್ಲಿ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅನ್ಸೋಗಿದೆ ಗೈಸ್. ಅವ್ರಿಗೆ ತುಂಬಾ ಅನ್ಸ್ಟೇಬಲ್, ಮತ್ತೆ ಏನು ಡಿಸೈಡ್ ಮಾಡಕ್ ಅವ್ರ ಲೈಫಲ್ಲಿ ಈಗಿನ ಪರಿಸ್ಥಿತಿಲಿ ಆಗ್ತಾ ಇಲ್ಲ. ತುಂಬಾ ಸ್ಟಕ್ ಆಗಿದ್ದಾರೆ ಅವರು ಗೈಸ್, ತುಂಬಾ ಸ್ಟಕ್ ಆಗಿದ್ದಾರೆ. ಹಳೇದೆಲ್ಲ ನೆನ್ಸ್ಕೊತಾ ಇದ್ದಾರೆ. ಅವ್ರಿಗೆ ಅವ್ರ ಒಳಗಿನ ಮಗು ಮನ್ಸು ಆಚೆ ಬಂದು ಖುಷಿಯಾಗಿರ್ಬೇಕು ಅನ್ನೋದು ಅನ್ನಿಸ್ತಿದೆ ಅವ್ರಿಗೆ. ಬಟ್ ಆಗ್ತಿಲ್ಲ, ಬಿಕಾಸ್ ಆಫ್ ಸ್ಟ್ರೆಸ್, ಜವಾಬ್ದಾರಿ, ಅವ್ರು ತಗೊಂಡಿರೋ ಡಿಸಿಷನ್ಸ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ. ಓಕೆನಾ, ಅವ್ರು ಏನು ಮೂಮೆಂಟ್ ಮಾಡ್ತಿಲ್ಲ ಗೈಸ್. ಕರೆಂಟ್ಲಿ ತುಂಬಾ ಸ್ಟಕ್ ಆಗಿದ್ದಾರೆ, ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಸ್ಟಕ್ ಆಗಿದ್ದಾರೆ. ಅವ್ರದ್ದು ಅನ್ಸಿಸ್ಟರ್ ಪ್ರಾಪರ್ಟಿ ವಿಚಾರ ಇರ್ಬೋದು, ಇನ್ಕಮ್ ಬಗ್ಗೆ ಇರ್ಬೋದು. ಓಕೆನಾ, ಅವ್ರಿಗೆ ಸದ್ಯದ ಪರಿಸ್ಥಿತಿಲಿ ಟೈಮ್ ಇಲ್ಲ ನಿಮ್ ವ್ಯಕ್ತಿಗೆ. ಬೇರೆಯವ್ರಿಗೆ ಕೊಡಕ್ಕೆ ಅವ್ರಿಗೆ ಏನೂ ಇಲ್ಲ, ಮತ್ತೆ ಬೇರೆಯವ್ರಿಗೆ ಕೊಡಕ್ ಟೈಮು ಇಲ್ಲ, ಬೇರೆಯವ್ರಿಗೆ ಕೊಡಕ್ ಪ್ರೀತಿನೂ ಇಲ್ಲ. ಆ ತರ ಫೀಲ್ ಮಾಡ್ತಿದ್ದಾರೆ. ನನ್ನ ಹತ್ರ ಏನೂ ಇಲ್ಲ ಅನ್ನೋ ತರ ಫೀಲ್ ಮಾಡ್ತಿದ್ದಾರೆ. ಅವರು ಏನೋ ಇನ್ವೆಸ್ಟ್ಮೆಂಟ್ ಅಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಫೀಲ್ ಮಾಡ್ತಿದ್ದಾರೆ. ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಸಾಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾರು ಅವ್ರಿಗೆ ಹೆಲ್ಪ್ ಮಾಡ್ತಿಲ್ಲ, ಬಿಕಾಸ್ ಅವ್ರು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಬೇರೆಯವ್ರ ಕಷ್ಟದಲ್ಲಿದ್ದಾಗ. ಬಟ್ ಅವ್ರಿಗೆ ಯಾರು ಈ ಸಮಯದಲ್ಲಿ ಹೆಲ್ಪ್ ಮಾಡ್ತಿಲ್ಲ. ಅವ್ರು ತುಂಬಾ ಜನರಸ್ ಆಗಿ ಖರ್ಚು ಮಾಡಿದ್ದಾರೆ ಗೈಸ್ ಕರೆಂಟ್ಲಿ. ಅದಕ್ಕೆ ಈ ಸಿಚುವೇಶನ್ ಬಂದಿರೋದು. ಅವ್ರು ಶೋ ಮಾಡೋದು ಹೈ ಸ್ಟೇಟಸ್, ನಾನು ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇರ್ತೀನಿ ಅಂತ. ಬಟ್ ಏನೂ ಇಲ್ಲ ಗೈಸ್, ಅವ್ರ ಹತ್ರ ಏನೂ ಇಲ್ಲ. ಬೇರೆಯವ್ರಿಗೆ ಕೊಡೋವಷ್ಟಿಲ್ಲ, ಈಸ್ಕೊಳ್ಳೋವಂಗ್ ಆಗಿದ್ದಾರೆ ಈಗ. ಅವ್ರ ಲೈಫಲ್ಲಿ ಸಕ್ಸಸ್ ಬೇಕು, ಅವ್ರಿಗೆ ಸ್ಟೇಬಲ್ ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನಿಮ್ ಮೇಲೆ ಪ್ರೀತಿ ಇದೆ, ಪಾಸಿಟಿವ್ ಒಪಿನಿಯನ್ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ನೀವು ಕೇರ್ ಮಾಡೋ ರೀತಿ ಇಷ್ಟ ಅವ್ರಿಗೆ, ಮತ್ತೆ ನೀವು ಅವ್ರನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀರಾ, ಅದೆಲ್ಲ ಇಷ್ಟ. ಬಟ್ ಅವ್ರ ಕರೆಂಟ್ ಸಿಚುವೇಶನ್ ಚೆನ್ನಾಗಿಲ್ಲ. ತುಂಬಾ ಪೇನ್ ಅಲ್ಲಿ ಇದಾರೆ ಗೈಸ್. ಏನೋ ತುಂಬಾ ಪೇನ್ ಅಲ್ಲಿ ಇದಾರೆ. ಅದರಿಂದ ಆಚೆ ಬರ್ಬೇಕು, ಹೀಲ್ ಆಗಿ ಬರ್ಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ಹಳೇದೆಲ್ಲ ಬಿಟ್ಟು ಹೊಸದಾಗಿ ರೀಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಅವ್ರ ಹಿಂದೆ ಯಾರೋ ಮಾತಾಡ್ತಿದ್ದಾರೆ, ಅವ್ರ ಬೆನ್ ಹಿಂದೆ ಯಾರೋ ಗಾಸಿಪ್ ಮಾಡ್ತಿದ್ದಾರೆ. ಅದು ಅವ್ರಿಗೆ ಬೇಜಾರಾಗ್ತಿದೆ, ತುಂಬಾ ಹರ್ಟ್ ಆಗ್ತಿದೆ. ಮತ್ತೆ ಯಾರೋ ಮೋಸ ಮಾಡ್ದಂಗ್ ಚೀಟ್ ಮಾಡಿದ್ದಾರೆ ಹಿಂದೆ ಗಾಸಿಪ್ ಮಾಡ್ಕೊಂಡು, ಅದೆಲ್ಲ ಬೇಜಾರಾಗಿದೆ. ಮತ್ತೆ ಯಾವ್ದೋ ಒಂದು ರಿಲೇಶನ್ಶಿಪ್ ಅವ್ರ ಲೈಫಲ್ಲಿ ಎಂಡ್ ಆಗಿದೆ. ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು, ಆಫೀಸ್ ಅಲ್ಲಿ ಇರ್ಬೋದು, ಪಾರ್ಟ್ನರ್ ಇರ್ಬೋದು, ಮನೇಲಿ ಇರ್ಬೋದು. ಸೊ ಅವ್ರ ಲೈಫಲ್ಲಿ ಎಕ್ಸ್ಟ್ರೀಮ್ ಲಾಸ್ ಫೀಲ್ ಮಾಡ್ತಿದ್ದಾರೆ. ಯಾವ್ದೋ ಒಂದು ರಿಲೇಶನ್ಶಿಪ್ ಅವ್ರ ಲೈಫಲ್ಲಿ ಎಂಡ್ ಆಗಿದೆ. ಸೊ ಅದರಿಂದ ಅವ್ರು ಆಚೆ ಬರೋಕ್ಕೆ ಕಷ್ಟ ಆಗ್ತಿದೆ. ಸೊ ತುಂಬಾ ಲಾಸ್ ಫೀಲ್ ಮಾಡ್ತಿದ್ದಾರೆ. ತುಂಬಾ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ನಾ ನಾನು ಅಂತ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಅವ್ರ ಮನಿ ಎಲ್ಲ ಸ್ಟಕ್ ಆಗಿದೆ, ಅವ್ರಿಗೆಲ್ಲೂ ಬರ್ತಾ ಇಲ್ಲ, ಸಾಲದಲ್ಲಿದ್ದಾರೆ. ಕೆಲಸ ಕಳ್ಕೊಂಡಿರ್ಬೋದು, ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರ್ಬೋದು,
ಮತ್ತೆ ಫೇಲ್ಯೂರು ಅವ್ರ ಲೈಫಲ್ಲಿ ಬಂದ್ಬಿಡುತ್ತೇನೋ ಅನ್ನೋ ತರ ಭಯ ಶುರು ಆಗಿದೆ. ಮತ್ತೆ ಸುಮಾರು ಜನಕ್ಕೆ ಡಿಮೋಷನ್ ಆಗಿರ್ಬೋದು ಪ್ರಮೋಷನ್ ಬದಲು. ಮತ್ತೆ ಅವ್ರಿಗೆ ಏನಾದ್ರು ಫಿಸಿಕಲ್ ಪ್ರಾಬ್ಲಮ್ ಇದ್ರೆ, ಅಂದ್ರೆ ಏನಾದ್ರು ಡಿಸೀಸ್ ಇದ್ರೆ ಅದ್ರದ್ದು ಟ್ರೀಟ್ಮೆಂಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಸುಮಾರು ಜನಕ್ಕೆ. ಸೊ ಅವ್ರು ಕಂಪ್ಲೀಟ್ಲಿ ನೋಡಿ ಸರೆಂಡರ್ ಆಗ್ಬಿಟ್ಟಿದ್ದಾರೆ ಈ ಸಿಚುವೇಶನ್ಗೆ. ಆಗ್ತಿಲ್ಲ ಅವ್ರಿಗೆ ಇದ್ ಬರಕ್ಕೆ, ಅಷ್ಟು ಸರೆಂಡರ್ ಆಗಿದ್ದಾರೆ. ಓಕೆನಾ? ನಿಮ್ ಕಡೆ ಪ್ರೀತಿ ಇದೆ ಇಲ್ಲ ಅಂತಲ್ಲ, ಬಟ್ ಈ ಸಮಯದಲ್ಲಿ ಅವ್ರು ತುಂಬಾ ಸ್ಟಕ್ ಆಗಿದ್ದಾರೆ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1. ಯಾರ ಪ್ರೀತಿನೂ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಥಿತಿಲಿ ಅವ್ರು ಇಲ್ಲ ಗೈಸ್. ಏನು ಕೊಡೋ ಸ್ಥಿತಿಲೂ ಇಲ್ಲ, ತಗೊಳ್ಳೋ ಸ್ಥಿತಿಲೂ ಇಲ್ಲ. ದುಡ್ಡು ಕೊಟ್ರೆ ಮಾತ್ರ ತಗೋತಾರೆ, ಅಷ್ಟು ಪ್ರಾಬ್ಲಮ್ ಇದೆ ಅವ್ರಿಗೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಥಿಂಕ್ ನೋಡಿ. 4 ಆಫ್ ಸೋರ್ಟ್ಸ್ ಮತ್ತೆ 4 ಬಂದಿದೆ. ನೀವು ಅವ್ರು ಇಬ್ರು ಮ್ಯಾರಿಡ್ ಇರ್ಬೋದು ಗೈಸ್. ಮತ್ತೆ 4 ಆಫ್ ಸೋರ್ಟ್ಸ್ ಬಂದಿದೆ. 4 ನಂಬರ್ ಜಾಸ್ತಿ ಕಾಣಿಸ್ತಿದೆ. ಅಥವಾ ನಿಮ್ ಡೇಟ್ ಆಫ್ ಬರ್ತ್ ಇರ್ಬೋದು, ಅವ್ರ ಡೇಟ್ ಆಫ್ ಬರ್ತ್ ಇರ್ಬೋದು. ಅಥವಾ 4 ಡೇಸ್ ಇಂದ ನೀವು ಅವರು ಕಂಪ್ಲೀಟ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದೆ ಇರ್ಬೋದು. 4 ಡೇಸ್, 4 ಮಂತ್ಸ್, ಓಕೆನಾ, 4 ವೀಕ್ಸ್. ತುಂಬಾ ನೋಡಿ ಸ್ಟಕ್ ಆಗಿದ್ದಾರೆ. ಅವ್ರನ್ನ ಅವರು ಬಂಧಿಸ್ಕೊಂಡು ಒಂದು ಮೂಲೆಯಲ್ಲಿ ಮಲಗಿರೋ ತರ. ಅವರು ಆಚೆ ಬರೋಕ್ಕೂ ಟ್ರೈ ಕೂಡ ಮಾಡ್ತಾ ಇಲ್ಲ ಗೈಸ್. ಅಷ್ಟು ಹರ್ಟ್ ಆಗಿದೆ ಅವ್ರಿಗೆ, ಅಷ್ಟು ಬೇಜಾರಲ್ಲಿದ್ದಾರೆ, ಅಷ್ಟು ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಕಾಣಿಸ್ತಿದ್ಯಾ ನೋಡಿ? ಟೆನ್ ಆಫ್ ಸೋರ್ಟ್ಸ್ ಮತ್ತೆ ಕ್ಲಾರಿಟಿ ಗೈಸ್. 10 ಆಫ್ ಸೋರ್ಟ್ಸ್, ಡಬಲ್ ರೆಪಿಟೇಷನ್. ಯಾರೋ ಅವ್ರನ್ನ ಬಿಟ್ಟು ಹೋಗಿದ್ದಾರೆ ಲೇಡಿ, ಯಾರೋ ಅವ್ರನ್ನ ಬಿಟ್ಟು ಹೋಗಿದ್ದಾರೆ, ಅವ್ರ ಲೈಫ್ ಇಂದ ಆಚೆ ಹೋಗಿದ್ದಾರೆ. ಅದನ್ನ ಅವ್ರ ಕೈಯಲ್ಲಿ ಖಂಡಿತ ಸಹಿಸ್ಕೊಳಕ್ ಆಗ್ತಿಲ್ಲ ಗೈಸ್, ಆಗ್ತಿಲ್ಲ. ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಖಂಡಿತ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಅವ್ರ ಪ್ರೀತಿ ಅನ್ನೋದೇ ಬೇಡ ಅನ್ನೋವಷ್ಟು ಬೇಜಾರಾಗಿದೆ ಗೈಸ್ ಅವ್ರಿಗೆ. 2 ಸಿಚುವೇಶನ್ ಮ್ಯಾನೇಜ್ ಮಾಡಕ್ ಟ್ರೈ ಮಾಡಿದಾರ ವ್ಯಕ್ತಿ. ಓಕೆನಾ? ನಾನು 4 ಅಂತ ಹೇಳಿದ್ನಲ್ಲ, ಇಬ್ರಿಗೂ ರಿಲೇಶನ್ಶಿಪ್ ಇರ್ಬೋದು, ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಅಂತ. ಸೊ ಹೋದ್ರಲ್ಲ ಆ ವ್ಯಕ್ತಿನೂ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಓಕೆನಾ? ನೀವು ತುಂಬಾ ಇಂಪಾರ್ಟೆಂಟ್. ಸೊ ಆ ವ್ಯಕ್ತಿ ಹೋಗಿದ್ನ ಅವ್ರ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಅಥವಾ ಸಪರೇಷನ್ ಅಲ್ಲಿ ಇದ್ದಾರೆ ಅವ್ರಿಬ್ರು, ಅದನ್ನ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಗೈಸ್. ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. 2 ಸಿಚುವೇಶನ್ ಆಗ್ತಾ ಇಲ್ಲ ಅವ್ರಿಗೆ. 9 ಆಫ್ ಪೆಂಟಕಲ್ಸ್. ಅವ್ರ ಕರೆಂಟ್ಲಿ ಮನಿ ಪ್ರಾಬ್ಲಮ್ ತುಂಬಾ ಕಾಣಿಸ್ತಿದೆ ಗೈಸ್ ಅವ್ರಿಗೆ. ಅವ್ರು ಅಂದ್ಕೊಂಡಿದ್ ಎಷ್ಟೋ ಆದ್ರೆ ಅವ್ರಿಗೆ ಸಿಗ್ತಿರೋದ್ ತುಂಬಾ ಕಡಿಮೆ. ಸೊ ಮನಿ ಪ್ರಾಬ್ಲಮ್ ತುಂಬಾ ಇದೆ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ ಲೈಫ್ ಅಲ್ಲಿ, ಒಂದು ನೆಮ್ಮದಿ ಅನ್ನೋದೇ ಇಲ್ಲ, ಸಕ್ಸಸ್ ಅನ್ನೋದೇ ಸಿಕ್ಕಿಲ್ಲ ಅವ್ರಿಗೆ. ನೀವು ನಿಮ್ ಲೈಫಲ್ಲಿ ಖುಷಿಯಾಗಿದ್ದೀರಾ ಅಂತ ಅವ್ರು ಫೀಲ್ ಮಾಡ್ತಾರೆ ಗೈಸ್. ಅವ್ರಿಗೇನೇ ಪ್ರಾಬ್ಲಮ್ ಇದ್ರು ನೀವು ಆರಾಮಾಗಿದ್ದೀರಾ ನಿಮ್ ಲೈಫಲ್ಲಿ ಅಂತ ಅವರ ಇಮ್ಯಾಜಿನೇಷನ್. ತುಂಬಾ ಡ್ರೀಮ್ ಮಾಡ್ತಾರೆ. ಹಂಗಾಗ್ಬಿಡ್ಬೇಕಿತ್ತು, ಹಿಂಗಾಗ್ಬಿಡ್ಬೇಕಿತ್ತು, ನಿಮ್ ಜೊತೆ ಹಂಗಿರ್ಬೇಕಿತ್ತು, ಹಿಂಗಿರ್ಬೇಕಿತ್ತು. ಬರೀ ಕನ್ಸೇ ಇದೆ. ಲವ್, ಪ್ರೀತಿ ಮಾಡ್ತಾರೆ, ಡೇ ಡ್ರೀಮ್ ಮಾಡ್ತಾರೆ. ಬೆಳಗ್ಗೆ ಟೈಮಲ್ಲಿ ಜಾಸ್ತಿ ನೀವು ಅವ್ರ ಜೊತೆನೆ ಇರೋ ತರ ನೆನ್ಸ್ಕೊಳ್ಳೋದು. ಓಕೆ, ನಾವು ಒಬ್ಬೊಬ್ರೆ ಕುತ್ಕೊಂಡು ನಿಮ್ನ ಮಿಸ್ ಮಾಡ್ಕೊಳ್ಳೋದು, ಆ ತರ ತುಂಬಾ ಆಗ್ತಿದೆ ಗೈಸ್. ತುಂಬಾ ಕನ್ಸ್ ಕಾಣ್ತಾರೆ. ನೀವ್ ಅವ್ರ ಜೊತೆನೆ ಇರೋವಂಗೆ, ನೀವ್ ಅವ್ರ ಜೊತೆನೆ ಜೀವನ ಮಾಡ್ತಿರೋವಂಗೆ ನೆನ್ಸ್ಕೊತಾ ಇದಾರೆ. ಬಂದಂತೂ ಹೇಳಲ್ಲ, ಅವ್ರನ್ನ ಅವರು ಬೌಂಡ್ರೀಸ್ ಹಾಕೊಂಡಿದ್ದಾರೆ ಗೈಸ್. ಓಕೆ, ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ ನಿಮ್ಮ ವ್ಯಕ್ತಿ ಕಡೆಯಿಂದ. ಫೈಲ್ 1, ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಹೇಳ್ತಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ವಾಟ್ ಇಸ್ ದ ಟ್ರೂತ್? ಅವ್ರಿಗೆ ಸತ್ಯ ಏನು ಅಂತ ಗೊತ್ತಾಗ್ಬೇಕಿದೆ. ಏನೋ ಒಂದು ಕ್ಲಾರಿಫಿಕೇಶನ್ ಬೇಕು ಅವ್ರಿಗೆ. ಸೊ ಏನ್ ಸತ್ಯ ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ನೀವಿಲ್ದೆ ಅವ್ರ ಲೈಫ್ ತುಂಬಾ ಕತ್ಲೆ ಆಗಿದೆ ಗೈಸ್.
ಎಕ್ಸೆಪ್ಟು ಮಾಡ್ಕೊಳಲ್ಲ ನಿಮ್ಮ ಕೊಲಾಬರೇಷನ್ ನ. ಈ ಕಡೆ ನೀವಿಲ್ದೆ ತುಂಬಾ ಮಿಸ್ಸು ಮಾಡ್ಕೊತಾ ಇದಾರೆ. ಅವ್ರ ಲೈಫಲ್ಲಿ ಏನ್ ನಡೀತಿದೆ ಟೂ ಮಚ್ ಅಂತ ಅನ್ಸಿದೆ ಅವ್ರಿಗೆ, ಆಗ್ತಿಲ್ಲ ನನ್ಗೆ ಅನ್ನೋ ತರ ಫೀಲ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಿದಾರೆ ನಿಮ್ಗೆ ಅವ್ರು ಏನು ಪ್ರಾಮಿಸ್ ಮಾಡಕ್ ಆಗಲ್ಲ ಅಂತ. ಅವ್ರು ನಿಮ್ಗೇನು ಆತರ ಖುಷಿ ಕೊಡಕ್ ಆಗಲ್ಲ, ಪ್ರಾಮಿಸ್ ಮಾಡಕ್ ಆಗಲ್ಲ, ನನ್ ಪ್ರಕಾರ ಕಮಿಟ್ ಆಗಕ್ ಆಗಲ್ಲ ಅಂತ ಹೇಳ್ತಿದಾರೆ. ನಿಮ್ಗೆ ಇನ್ನೂ ಒಳ್ಳೆ ವ್ಯಕ್ತಿ ಸಿಗ್ಲಿ ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಗೈಸ್. ನಿಮ್ಗೆ ಇನ್ನೂ ಒಳ್ಳೆ ವ್ಯಕ್ತಿ ಸಿಗ್ಲಿ, ನಾನಷ್ಟು ಒಳ್ಳೆಯವನಲ್ಲ ಅಥವಾ ಒಳ್ಳೆಯವಳಲ್ಲ ಅಂತ ಅವ್ರಿಗೆ ಕರೆಂಟ್ಲಿ ಫೀಲ್ ಆಗ್ತಿದೆ. ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಫೈಲ್ 1, ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಕಡೆ ಏನ್ ಯೋಚನೆ ಮಾಡ್ತಿದ್ದಾರೆ. ಅವರು ಚಂದ್ರನ್ ನೋಡ್ದಾಗೆಲ್ಲ ನಿಮ್ನ ಮಿಸ್ ಮಾಡ್ಕೋತಾರಂತೆ ಗೈಸ್ ತುಂಬಾ. ನೀವು ಚೆನ್ನಾಗಿರ್ಬೋದು ನೋಡಕ್ ಅನ್ಸುತ್ತೆ. ನಿಮ್ ಸ್ಮೈಲ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಗೈಸ್, ಅದನ್ನ ಮಿಸ್ ಮಾಡ್ಕೋತಾ ಇದಾರೆ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಟುವರ್ಡ್ಸ್ ಯು. ಅವ್ರಿಗೆ ನಾನು ಆಗ್ಲೇ ಹೇಳ್ದೆ ನಿಮ್ಗೆ ಎಕ್ಸ್ಪ್ರೆಸ್ ಮಾಡಲ್ಲ, ಅವ್ರನ್ನ ಅವರು ಬೌಂಡ್ರೀಸ್ ಹಾಕೊಂಡಿದ್ದಾರೆ ಅಂತ. ಆ ಪಿಕ್ಚರು ತೋರಿಸಿದ್ದೀನಿ, ಅದೇ ರಿಪಿಟೇಷನ್ ಗೈಸ್. ಕನ್ಫರ್ಮೇಶನ್ ಸಿಗ್ತಾ, ಡಬಲ್ ಕನ್ಫರ್ಮೇಶನ್. ಮತ್ತೆ 10 ಆಫ್ ಸೋರ್ಟ್ಸ್ ಡಬಲ್ ಕನ್ಫರ್ಮೇಶನ್. ಅವ್ರನ್ನ ಅವರು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಮಾಡಕ್ ಆಗೋದು ಇಲ್ಲ, ಮತ್ತೆ ನಿಮ್ ಕಡೆ ಬರಕ್ಕೂ ಈ ಸಮಯದಲ್ಲಿ ಆಗಲ್ಲ. ನಿಮ್ ಬಗ್ಗೆ ಇನ್ನೂ ತಿಳ್ಕೊಬೇಕು, ಏನೋ ಅವ್ರಿಗೆ ಸತ್ಯ ಬೇಕು ತಿಳ್ಕೊಬೇಕು ಅಂತ ತುಂಬಾ ಬರ್ತಿದೆ. ಅವ್ರು ನಿಮ್ ಬಗ್ಗೆ ಇನ್ನೂ ತಿಳ್ಕೊಬೇಕು, ಸತ್ಯ ಏನು ಅಂತ ತಿಳ್ಕೊಬೇಕು ಅಂತ ಅನ್ಕೋತಾ ಇದಾರೆ. ಅವ್ರ ಕೆರಿಯರ್ ಅಲ್ಲಿ ಅವ್ರು ಸ್ವಲ್ಪ ಬ್ಯುಸಿ ಇದಾರೆ ಅಂತ ಹೇಳ್ತಾ ಇದಾರೆ. ಅವ್ರ ಕೆರಿಯರ್ ಅಲ್ಲಿ ಅದೇ ನಾನು ಆಗ್ಲೇ ಹೇಳ್ದಂಗೆ ಮನಿ ಇಶ್ಯೂಸ್ ತುಂಬಾ ಇದೆ. ಸೊ ಆ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಅವ್ರಿಗೆ ಈ ಸಮಯದಲ್ಲಿ ಪ್ರೀತಿ ಅದಕ್ಕೆಲ್ಲ ಟೈಮ್ ಕೊಡಕ್ ನಿಜವಾಗ್ಲೂ ಆಗಲ್ಲ ಅಂತ ಹೇಳ್ತಾ ಇದಾರೆ. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ ಯೂನಿವರ್ಸ್ ಅಂಡ್ ಏಂಜಲ್ಸ್ ಕಡೆಯಿಂದ. ಫೈಲ್ 1 ವ್ಯಕ್ತಿ ನಿಮ್ಗೆ ಇನ್ನೇನ್ ಹೇಳ್ತಾರೆ. ನಿಮ್ಮ ಕೈ ಹಿಡ್ಕೊಳ್ಳೋದು ಅವ್ರಿಗೆ ಸಂತೋಷ ಕೊಡೋವಷ್ಟು ಬೇರೆ ಏನು ಸಂತೋಷ ಕೊಡಲ್ಲ ಅಂತ ಅನ್ಕೋತಾ ಇದ್ದಾರೆ ಗೈಸ್. ಅವ್ರ ಮನ್ಸಲ್ಲಿರೋದಿದೆಲ್ಲ ನೀವಿಲ್ದೆ ಅವ್ರಿಗೆ ಒಂದ್ ನಿಮಿಷನೂ ನೆನ್ಸ್ಕೊಳಕ್ ಆಗ್ತಿಲ್ವಂತೆ. ನಿಮ್ ಜೊತೆ ಯಾವ್ದಾದ್ರು ಮೂವಿಗೆ ಹೋಗಿದ್ರೇನೋ ಅದನ್ನ ನೆನ್ಸ್ಕೊತಾ ಇದಾರೆ. ಮೂವಿಗೆ ಹೋಗಿದ್ರೆ ಮುಂಚೆ ನೆನ್ಸ್ಕೊತಾ ಇದಾರೆ, ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗ್ಬೇಕು ಅಂತ ಅನ್ಕೋತಾ ಇದಾರೆ. ಎಲ್ಲಾ ಮನ್ಸಲ್ಲಿ ಅಷ್ಟೇ, ಆಕ್ಷನ್ ತಗೊಳಲ್ಲ ಗೈಸ್. ನಾವಿಬ್ರು ಅವರ್ಸ್ ಟುಗೆದರ್ ಅಂದ್ರೆ ನಿಮ್ ಜೊತೆ ಎಷ್ಟೊತ್ ಬೇಕಾದ್ರೂ ಮಾತಾಡ್ತಾರೆ, ಅವ್ರಿಗೆ ಬೋರ್ ಆಗಲ್ವಂತೆ ಗೈಸ್. ಇಲ್ಲ ನಿಮ್ ಜೊತೆ ಮಾತಾಡಿದ್ರೆ ಅದನ್ನ ಮಿಸ್ ಮಾಡ್ಕೊತಾ ಇದ್ದಾರೆ. ನಿಮ್ ಪ್ರೀತಿ ಬಗ್ಗೆ ಅವ್ರಿಗೆ ಯಾವತ್ತೂ ಡೌಟ್ ಇಲ್ವೇ ಇಲ್ವಂತೆ. ನೀವ್ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅವ್ರಿಗೆ. ನಿಮ್ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ತುಂಬಾ ಇದೆ. ನಾನ್ ಹೆಂಗಿದ್ರು, ನಾನ್ ಹೇಗಿದ್ರು, ನನ್ ಲೈಫಲ್ಲಿ ಏನೇ ಸಿಚುವೇಶನ್ ಬಂದ್ರು ನಿಮಗೆ ಅವ್ರು ಚೆನ್ನಾಗೆ ಕಾಣಿಸ್ತಾರೆ ಅಂತ ಅವ್ರು ಫೀಲ್ ಮಾಡ್ತಾರೆ. ಅಂದ್ರೆ ನೀವಷ್ಟು ಅವ್ರನ್ನ ಬ್ಲೈಂಡ್ ಆಗಿ ಪ್ರೀತಿ ಮಾಡ್ತೀರಾ ಅನ್ನೋದು ಅವ್ರಿಗೂ ಗೊತ್ತು ಗೈಸ್. ಓಕೆನಾ? ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ನೋಡೋಣ ಗೈಸ್. ಫೈಲ್ 1 ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ. ಫೈಲ್ 1 ಪೀಪಲ್, ಫೈಲ್ 1 ನನ್ನ ವ್ಯೂವರ್ಸ್ಗೆ. ಓಪನ್ ಯುವರ್ ಸೆಲ್ಫ್ ಟು ಅದರ್ಸ್ ಅಂತ ಬಂದಿದೆ. ದಿಸ್ ಇಸ್ ಹೌ ಯು ವಿಲ್ ಕ್ರಿಯೇಟ್ ನ್ಯೂ ಫ್ರೆಂಡ್ಸ್ ಅಂಡ್ ಅಟ್ರಾಕ್ಟ್ ಎ ಲವ್ ರಿಲೇಶನ್ಶಿಪ್. ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಮನ್ನ ನೀವು ಈ ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಇಷ್ಟು ದಿನ ಇದ್ದೀರಾ ಅಲ್ವಾ, ನಿಮ್ಮನ್ನ ನೀವು ಓಪನ್ ಅಪ್ ಮಾಡ್ಕೊಳ್ಳಿ. ಆ ಹೊಸ ಹೊಸ ಫ್ರೆಂಡ್ಸ್ ನ ಮಾಡ್ಕೊಳ್ಳಿ, ಹೊಸ ಫ್ರೆಂಡ್ಶಿಪ್ ಸರ್ಕಲ್ಗೆ ಎಂಟರ್ ಆಗಿ, ಆವಾಗ ಮಾತ್ರ ನೀವು ಒಳ್ಳೆ ಪ್ರೀತಿನ ಅಟ್ರಾಕ್ಟ್ ಮಾಡಕ್ ಸಾಧ್ಯ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮನ್ನ ನೀವು ಬರೀ ಈ ಪರ್ಸನ್ಗೆ ನೀವು ರಿಸ್ಟ್ರಿಕ್ಟ್ ಆಗ್ಬೇಡಿ. ಓಕೆನಾ? ಹೊಸ ಹೊಸ ಫ್ರೆಂಡ್ಶಿಪ್, ಹೊಸ ಹೊಸ ರಿಲೇಶನ್ ಕಡೆ ನೀವು ಗಮನ ಹರಿಸಿ ಅಂತ ಯೂನಿವರ್ಸ್ ನಿಮ್ಗೆ ಗೈಡ್ ಮಾಡ್ತಿದ್ದಾರೆ. ಇನ್ನೇನಿದೆ ಗೈಡೆನ್ಸ್ ಯೂನಿವರ್ಸ್ ಅಂಡ್ ಏಂಜಲ್ಸ್? ಬಿಲೀವ್ ಇನ್ ಮಿರಾಕಲ್ಸ್. ನಿಮ್ ಲೈಫಲ್ಲಿ ಖಂಡಿತ ಮಿರಾಕಲ್ ನಡೆಯುತ್ತೆ ಸದ್ಯದಲ್ಲೇ. ಸೊ ಆ ಮಿರಾಕಲ್ನ ನಂಬಿ, ಖಂಡಿತ ಮಿರಾಕಲ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್.
ಓಕೆನಾ. ಸೊ ನೀವು ಆರಾಮಾಗಿರಿ, ನೀವು ಹೊಸ ಫ್ರೆಂಡ್ಸ್ನ ಮಾಡ್ಕೊಳ್ಳಿ, ಹೊಸ ರಿಲೇಶನ್ಶಿಪ್ಗೆ ಎಂಟ್ರಿ ಕೊಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಬರೀ ಎಕ್ಸೆಪ್ಟೇ ಮಾಡದೇ ಇರೋ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಮೂವ್ ಆನ್ ಆದ್ರೆ ಒಳ್ಳೇದು ಅನ್ನೋ ತರ ಯೂನಿವರ್ಸ್ ಹೇಳ್ತಿದ್ದಾರೆ. ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನಿಮ್ ವ್ಯಕ್ತಿ ಸಿಕ್ತಿದ್ರೆ ಅಂತ ನೋಡೋಣ. ನೀವೇನಾದ್ರೂ ಅವ್ರಿಗೆ ಡೈರೆಕ್ಟ್ ಆಗಿ ಸಿಕ್ತಿದ್ರೆ. ಉಸಿರಾಗುವೆ ಹಸಿರಾಗುವೆ ಆ ಸೂರ್ಯ ಚಂದ್ರ ಇರುವವರೆಗೂ. ಅವ್ರು ನಿಮ್ನ ಮರೆಯಕ್ಕಾಗಲ್ಲ ಸೂರ್ಯ ಚಂದ್ರ ಇರೋವರೆಗೂ ಅಂತ ಹೇಳ್ತಿದ್ದಾರೆ. ಬಟ್ ಆಕ್ಷನ್ ಅಂತೂ ತಗೊಳಲ್ಲ ಗೈಸ್. ಓಕೆನಾ. ಮನ್ಸಲ್ಲಿ ಅಷ್ಟೇ ಕಮಿಟ್ಮೆಂಟ್ ಕೊಡೋ ಸ್ಥಿತಿಲಿ ಅವ್ರು ಇಲ್ಲ ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ. ಸೊ ನಿಮ್ ಪ್ರೀತಿನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಸಿಚುವೇಶನ್ ಇಲ್ಲ. ಸೊ ಯೂನಿವರ್ಸ್ ಅದಕ್ಕೆ ಹೇಳ್ತಿದ್ದಾರೆ, ನಿಮ್ಮನ್ನ ನೀವು ಓಪನ್ ಅಪ್ ಆಗಿ ಹೊಸ ಫ್ರೆಂಡ್ಸು ಹೊಸ ರಿಲೇಶನ್ಶಿಪ್ಗೆ ಟೈಮ್ ಕೊಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪರ್ಸನಲ್ ರೀಡಿಂಗ್ಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ. ಯಾರಿಗಾರು ಪರ್ಸನಲ್ ರೀಡಿಂಗ್ ಬೇಕಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಕೃಷ್ಣಂ ವಂದೇ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ವ್ಯಕ್ತಿ ನಿಮ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ, ಅವ್ರ ಥಾಟ್ಸ್ ಅಂಡ್ ಥಿಂಕಿಂಗ್ಸ್ ಏನು ಅಂತ ನೋಡೋಣ. ಓಕೆನಾ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಗೈಸ್ ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. 3 of Cups, 6 of Wands, 5 of Wands, okay, the Hermit, Queen of Cups, okay. ಗೈಸ್ ಅವ್ರು ಈ ಸಮಯದಲ್ಲಿ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಮಾಡ್ತಿರ್ಬೋದು, ಯಾವ್ದಾದ್ರು ಪಾರ್ಟಿ ಅಟೆಂಡ್ ಮಾಡ್ತಿರ್ಬೋದು, ಬಟ್ ಯಾವ್ದಾದ್ರು ಗೆಟ್ ಟುಗೆದರ್ ಅಲ್ಲಿ ಇರ್ಬೋದು. ಮತ್ತೆ ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಕಾಣಿಸ್ತಿದ್ದಾರೆ ನಮ್ಗೆ, ಅಥವಾ ಥರ್ಡ್ ಸಿಚುವೇಶನ್ ಇರ್ಬೋದು. ಥರ್ಡ್ ಪಾರ್ಟಿ ಅಂದ್ರೆ ರೊಮ್ಯಾಂಟಿಕ್ ಪಾರ್ಟ್ನರೇ ಆಗ್ಬೇಕಾಗಿಲ್ಲ, ಯಾರಾದ್ರೂ ವ್ಯಕ್ತಿ ಆಗ್ಬೋದು ನಿಮ್ಮಿಬ್ರು ಮಧ್ಯ. ಮತ್ತೆ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಮನಿ ಪ್ರಾಬ್ಲಮ್ ಆಗಿರ್ಬೋದು, ಒಟ್ನಲ್ಲಿ ಥರ್ಡ್ ಪಾರ್ಟಿ ಕಾಣಿಸ್ತಿದೆ. ಅವ್ರ ಸೋಷಿಯಲ್ ಸರ್ಕಲ್ ನ ಇನ್ನೂ ಇಂಪ್ರೂವ್ ಮಾಡ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಿದೆ. ಯಾಕಂದ್ರೆ ಅವರು ಅಲ್ಲಿ ಎಂಜಾಯ್ ಮಾಡ್ಬೇಕು ಅಂತ ಅವ್ರಿಗೆ ಫೀಲ್ ಆಗಿದೆ. ಮತ್ತೆ ನಿಮ್ ಜೊತೆ ಅವ್ರ ರೊಮ್ಯಾಂಟಿಕ್ ಮೂಮೆಂಟ್ಸ್ ನ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಅವ್ರಿಗೆ ತುಂಬಾ ಪಾರ್ಟೀಸ್ ಇಷ್ಟ ಅನ್ಸುತ್ತೆ, ನಿಮ್ನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಿದ್ದಾರೆ. ಅವ್ರಿಗೆ ಏನೋ ಒಂದು ರಿವಾರ್ಡ್ಸ್ ಅಥವಾ ಇನ್ಸೆಂಟಿವ್ಸ್ ಸಿಗುತ್ತೆ, ಅದನ್ನ ನಿಮ್ ಹತ್ರ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ತುಂಬಾ ಖುಷಿಯಾಗಿದ್ದಾರೆ ಕರೆಂಟ್ಲಿ. ಪಾರ್ಟಿ ಎಲ್ಲೋ ಒಂದ್ ಕಡೆ ಇದ್ದಾರೆ ಗೈಸ್. ಓಕೆನಾ. ಅವ್ರ ಕೆರಿಯರ್ ಅಲ್ಲಿ ಅವ್ರಿಗೆ ರೀಸೆಂಟ್ಲಿ ಸಕ್ಸಸ್ ಸಿಕ್ಕಿದೆ, ಅದನ್ನ ನಿಮ್ಗೆ ಶೇರ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅವ್ರಿಗೆ ನಿಮ್ ಕಡೆ ಫೈರಿ ಎನರ್ಜಿ ಕಾಣಿಸ್ತಿದೆ. ಅವ್ರ ಲೈಫ್ ಅಲ್ಲಿ ಹಣ ಚೆನ್ನಾಗಿ ಬಂದಿದೆ ಗೈಸ್ ಕರೆಂಟ್ಲಿ. ತುಂಬಾ ಪ್ಯಾಷನೇಟ್ ಮತ್ತೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ನಿಮ್ ಬಗ್ಗೆ. ನಿಮ್ಗೆ ಪ್ರಪೋಸ್ ಮಾಡ್ಬೇಕು, ಕಮಿಟ್ಮೆಂಟ್ ಕೊಡ್ಬೇಕು ಅಂತ ತುಂಬಾ ಜನಕ್ಕೆ ಅನ್ನಿಸ್ತಿದೆ. ಆಕ್ಷನ್ ತಗೋಬೇಕು ಅಂತ ಅನ್ನಿಸ್ತಿದೆ. ಸ್ವಲ್ಪ ಶೋ ಆಫ್ ಮಾಡ್ತಾರೆ, ನನ್ಗೆ ಅಷ್ಟು ಸಕ್ಸಸ್ ಸಿಕ್ತು, ನನ್ಗೆ ಹಣ ಸಿಕ್ತು ಅಂತ ಸ್ವಲ್ಪ ಶೋ ಆಫ್ ಮಾಡ್ತಾರೆ. ಸ್ವಲ್ಪ ಈಗೋಯಿಸ್ಟಿಕ್ ಇದ್ದಾರೆ ನಿಮ್ ವ್ಯಕ್ತಿ. ಮತ್ತೆ ಅವ್ರ ಲೈಫಲ್ಲಿ ಏನ್ ಈಗ ಮೂವ್ ಮಾಡ್ತಿದ್ದಾರೆ ಅದು ಕರೆಕ್ಟ್ ಡೈರೆಕ್ಷನ್ ಅಂತ ಅವ್ರಿಗೆ ಅನ್ಸಿದೆ. ಮತ್ತೆ ಅವ್ರ ಮೇಲೆ ಅವ್ರಿಗೆ ಪ್ರೌಡ್ ಜಾಸ್ತಿ ಆಗಿದೆ. ಮತ್ತೆ ಅವ್ರ ಲೈಫಲ್ಲಿ ಅವರಿಂದನೇ ಅವ್ರಿಗೆ ಗುಡ್ ಟೈಮ್ ಬಂದಿದೆ ಅನ್ನೋ ತರ ಈಗೋಯಿಸ್ಟಿಕ್ ಪ್ರೌಡ್ ಜಾಸ್ತಿ ಫೀಲ್ ಮಾಡ್ತಾರೆ. ಪ್ರಪೋಸ್ ಮಾಡ್ಬೋದು ಗೈಸ್ ಸುಮಾರು ಜನಕ್ಕೆ. ಓಕೆನಾ. ಜನರಲ್ ರೀಡಿಂಗ್. ಸೊ ಪ್ರಪೋಸ್ ಮಾಡ್ಬೋದು ಗೈಸ್ ಸುಮಾರು ಜನಕ್ಕೆ. ಓಕೆನಾ. ಅವ್ರ ಮನ್ಸಲ್ಲಿ ಸ್ವಲ್ಪ ಡಿಸ್ಅಗ್ರಿಮೆಂಟ್ಸು ಇದೆ.
ಏನ್ ಮಾಡ್ಲಿ, ಮ್ಯಾರೇಜ್ ಪ್ರಪೋಸಲ್ ಮಾಡ್ಲಾ ಅಥವಾ ಈಗ್ಲೇ ಬೇಡ್ವಾ, ಸ್ವಲ್ಪ ಈಗೋಯಿಸ್ಟಿಕ್ ಅಲ್ವಾ, ಓಪನ್ ಅಪ್ ಆಗಕ್ಕೆ ಯೋಚನೆ ಮಾಡ್ತಿದಾರೆ, ಆಕ್ಷನ್ ತಗೋಬೇಕು ಅಂತಾನು ಅನ್ಕೋತಾರೆ. ಬಟ್ ಅವ್ರೇನಾದ್ರೂ ಇನ್ ಕೇಸ್ ನಿಮ್ ಲೈಫ್ ಬಂದು ಪ್ರಪೋಸ್ ಮಾಡಿದ್ರೆ ತುಂಬಾ ಜನದ ವಿರೋಧ ಕಟ್ಕೋಬೇಕು, ಜಗಳಗಳಾಗ್ಬೋದು, ಗಲಾಟೆಗಳಾಗ್ಬೋದು, ಆರ್ಗ್ಯುಮೆಂಟ್ಸ್ ಆಗ್ಬೋದು ಅಂತ ಅವ್ರಿಗೆ ಅನ್ನಿಸ್ತಿದೆ. ಮತ್ತೆ ತುಂಬಾ ಇರಿಟೇಟ್ ಆಗ್ತಿದ್ದಾರೆ ಅದ್ ನೆನ್ಸ್ಕೊಂಡಾಗ. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆಗ್ಬಿಡುತ್ತೆ ಲೈಫ್, ಸ್ಟೆಬಿಲಿಟಿ ಇರಲ್ಲ, ಅನ್ಸ್ಟೇಬಲ್ ಆಗ್ಬಿಡುತ್ತೆ ಲೈಫ್ ಎಲ್ಲ. ಆರ್ಗ್ಯುಮೆಂಟ್ಸ್ ವರ್ಕ್ ಆಗಲ್ಲ ಈ ಕನೆಕ್ಷನ್ ಅಲ್ಲಿ, ಈ ಟೈಮ್ ಅಲ್ಲಿ. ಸೊ ಯೋಚನೆ ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ. ತುಂಬಾ ನಿಮ್ ಕಡೆ ಬಂದ್ರೆ ತುಂಬಾ ಜನ ಜೊತೆ ವಿರೋಧ ಕಟ್ಕೋಬೇಕು, ಜಗಳ ಆಗುತ್ತೆ, ಆರ್ಗ್ಯುಮೆಂಟ್ಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ನೀವಿಲ್ದೆ ಅವ್ರಿಗೆ ತುಂಬಾ ಒಂಟಿ ಅಂತ ಫೀಲ್ ಆಗುತ್ತೆ. ಅವ್ರ ಸುತ್ತ ಎಷ್ಟೇ ಫ್ರೆಂಡ್ಸ್ ಇದ್ರು, ಎಷ್ಟೇ ಜನ ಇದ್ರು, ಇನ್ನೂ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ನೀವಿಲ್ದೆ ಅವ್ರಿಗೆ ಕಂಪ್ಲೀಟ್ ಅನ್ಸಲ್ಲ. ಎಲ್ಲಾರ್ ಮೇಲೂ ಸ್ವಲ್ಪ ಕೋಲ್ಡ್ ನೇಚರ್ ತೋರಿಸ್ತಾರೆ. ಅವ್ರು ಎಷ್ಟೇ ಸಕ್ಸಸ್ ಇದ್ರು ಅವ್ರ ಲೈಫ್ ಅಲ್ಲಿ ಸ್ವಲ್ಪ ಕೋಲ್ಡ್ ಆಗಿ ನಡ್ಕೊಳ್ಳೋದು, ಒಂಟಿ ಆಗಿರೋದು, ಐಸೋಲೇಟ್ ಆಗಿರೋದು, ಮತ್ತೆ ರೇಗಾಡೋದು ಆ ತರ ಮಾಡ್ತಾರೆ. ಕೋಲ್ಡ್ ಹಾರ್ಟೆಡ್ ಅಂತ ಬೇರೆಯವ್ರಿಗೆ ಫೀಲ್ ಆಗುತ್ತೆ. ಮತ್ತೆ ನೀವಿಲ್ದೆ ಅವ್ರಿಗೆ ಬೇರೆ ಡೈರೆಕ್ಷನ್ ಏನು ಲೈಫಲ್ಲಿ ಕಾಣಿಸ್ತಾ ಇಲ್ಲ, ಡೈರೆಕ್ಷನ್ ಲೆಸ್ ಅನ್ನಿಸ್ತಿದೆ. ನೀವು ಅವ್ರ ಲೈಫ್ ಬಂದ್ರೆ ಮಾತ್ರ ಅವ್ರಿಗೆ ಡೈರೆಕ್ಷನ್ ಇರುತ್ತೆ. ಅವ್ರು ಎಷ್ಟೇ ಜನದ ಮಧ್ಯೆ ಇದ್ರು ಒಂಟಿ ಅಂತ ಫೀಲ್ ಮಾಡ್ತಾರೆ ನೀವಿಲ್ದೇನೆ. ಮುಂಚೆ ಯಾವ ರಿಲೇಶನ್ಶಿಪ್ಗೆ ಅವ್ರು ಇನ್ವೆಸ್ಟ್ ಮಾಡಿದ್ರು ಆ ರಿಲೇಶನ್ಶಿಪ್ ರಾಂಗ್ ಅಂತ ಅವ್ರಿಗೆ ಅನ್ಸಿದೆ. ಅವ್ರಿಗೆ ಲೋ ಎನರ್ಜಿ ಲೆವೆಲ್ ಇದೆ, ಮತ್ತೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅವಾಗ. ನಿಮ್ಮನ್ನ ನೆನ್ಸ್ಕೊಂಡಾಗ ಮಾತ್ರ ನೀವ್ ಇಲ್ಲ ಅಂತ ಅವ್ರಿಗೆ ಫೀಲ್ ಆದಾಗೆಲ್ಲ ಅವ್ರಿಗೆ ಲೋ ಎನರ್ಜಿ ಫೀಲ್ ಆಗುತ್ತೆ. ತುಂಬಾ ಒಬ್ಸೆಸ್ಡ್ ಆಗಿದ್ದಾರೆ ನಿಮ್ ಕಡೆ ಅವರು. ನಿಮ್ನ ಟೇಕ್ ಕೇರ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ಎನ್ವಿರಾನ್ಮೆಂಟ್ ಹೇಗಿರ್ಬೇಕು ಅಂದ್ರೆ ನಿಮ್ನ ಕೇರ್ ಮಾಡ್ಬೇಕು, ತುಂಬಾ ಕೇರ್ ಮಾಡ್ಬೇಕು, ಆ ತರ ಫೀಲಿಂಗ್ಸ್ ಇದೆ ಅವ್ರಿಗೆ. ತುಂಬಾ ಮೆಚೂರ್ಡ್ ಆಗಿ ನಡ್ಕೋಬೇಕು ನಾನು ಅಂತ ಅವ್ರಿಗೆ ಅನ್ಸಿದೆ. ಯಾಕಂದ್ರೆ ನೀವು ತುಂಬಾ ಸೆನ್ಸಿಟಿವ್, ನೀವು ತುಂಬಾ ಕೈಂಡ್ ನೇಚರ್ ಇರೋರು, ತುಂಬಾ ಕೇರ್ ಮಾಡ್ತೀರಾ, ಓಕೆನಾ. ಆಮೇಲೆ ಫೀಲಿಂಗ್ಸ್ ನ ನೀವು ಓಪನ್ ಅಪ್ ಆಗಲ್ಲ ಅಂತ ಅವ್ರಿಗೆ ಫೀಲ್ ಆಗಿದೆ ಗೈಸ್. ಅವ್ರಿಗಂಗ ಅನ್ಸ್ತಿದೆ ನೀವು ಇನ್ನೂ ಓಪನ್ ಅಪ್ ಆಗಿಲ್ಲ ಅವ್ರ ಜೊತೆ ಅಂತ. ತುಂಬಾ ಎಮೋಷನಲ್ ಎನರ್ಜಿ ಫೀಲ್ ಮಾಡ್ತಿದಾರೆ ನಿಮ್ ಕಡೆ. ನಿಮ್ನ ತುಂಬಾ ಡೀಪ್ ಆಗಿ ಪ್ರೀತಿ ಮಾಡ್ತಿದ್ದಾರೆ. ಬಟ್ ಅವರು ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಈ ಕಡೆ, ನೀವು ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ನಿಮ್ನ ದೂರದಿಂದ ತುಂಬಾ ಅಬ್ಸರ್ವ್ ಮಾಡ್ತಿದ್ದಾರೆ. ನಿಮ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅನ್ನೋ ಫೀಲ್ ಇದೆ. ನಿಮ್ಮಿಬ್ರ ಮಧ್ಯ ಯಾರಾದ್ರೂ ಇದ್ರೆ ಅವ್ರ ಕಡೆಯಿಂದ ನಿಮ್ಮ ಏನೇನ್ ನಡೀತಿದೆ ನಿಮ್ ಲೈಫಲ್ಲಿ ಅದನ್ನೆಲ್ಲ ತಿಳ್ಕೊತಾರೆ. ಅಥವಾ ನಿಮ್ಮ ಅಕೌಂಟ್ ನ ಚೆಕ್ ಮಾಡೋದು ಆ ತರ ಮಾಡಿ ತಿಳ್ಕೊತಾರೆ ಗೈಸ್. ಒಟ್ನಲ್ಲಿ ನಿಮ್ ಬಗ್ಗೆ ಕ್ಯೂರಿಯಾಸಿಟಿ ತುಂಬಾ ಇದೆ ಅವ್ರಿಗೆ ತಿಳ್ಕೊಳ್ಳೋದು. ಮತ್ತೆ ನೀವ್ ಅವ್ರಿಗೆ ಇಂಪಾರ್ಟೆಂಟ್ ಗೈಸ್ ಲೈಫಲ್ಲಿ. ನಿಮ್ಮನ್ನ ಕಳ್ಕೊಳಕ್ ಅವ್ರಿಗೊಂಚೂರು ಇಷ್ಟ ಇಲ್ಲ. ಎಷ್ಟೇ ಜನ ಇರ್ಲಿ ಅವ್ರ ಸುತ್ತ, he or she misses you so much. ಓಕೆನಾ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ ಇನ್ನು ಏನ್ ಹೇಳ್ತಾರೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಸ್ಟೋನ್ ಕಾರ್ಡ್ಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ವ್ಯಕ್ತಿ ಫೀಲಿಂಗ್ಸ್ ನನ್ನ ವಿವರ್ಸ್ ಕಡೆ ಏನಿದೆ. ಕ್ವೀನ್ ಆಫ್ ಸ್ವೋರ್ಡ್ಸ್. ನಿಮ್ ಕಡೆ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಗೈಸ್. ನಿಮ್ ಕಡೆ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ. ಮತ್ತೆ ಅವರು ನಿಮ್ಮನ್ನ ಅವ್ರ ಪರ್ಸನ್ ಅಂತ ಅನೌನ್ಸ್ ಮಾಡ್ಬೇಕು, ಎಲ್ಲಾರ್ಗು ಹೇಳ್ಕೋಬೇಕು. ನಾನು ಆಗ್ಲೇ ಹೇಳ್ದೆ ಕಮಿಟ್ಮೆಂಟ್ ಕಾರ್ಡ್ ಬಂದಿದೆ ಅಂತ. ಕಮಿಟ್ ಆಗ್ಬೇಕು, ಎಲ್ಲಾರ್ಗು ಹೇಳ್ಕೋಬೇಕು ಅನ್ನೋದು ಜಾಸ್ತಿ ಇದೆ. ಮತ್ತೆ ನಿಮ್ನ ತುಂಬಾ ಬ್ಯೂಟಿಫುಲ್ ಅಂತ ನೋಡ್ತಾರೆ. ನೀವ್ ಹೇಗೆ ಇರ್ಬೋದು, ಅವ್ರ ಕಣ್ಗಂತೂ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ಎಲ್ಲಾದ್ರೂ ಹಿಲ್ಲಿ ರೀಜನ್, ಬೆಟ್ಟ ಗುಡ್ಡ ಅಂತ ಕಡೆ ಟ್ರಾವೆಲ್ ಮಾಡ್ಬೇಕು ಅಂತ ಫೀಲ್ ಮಾಡ್ತಾರೆ. ನಿಮ್ನ ಹುಷಾರಾಗಿ ಟೇಕ್ ಕೇರ್ ಮಾಡ್ಬೇಕು, ನೋಡ್ಕೋಬೇಕು. ನೀವ್ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಈ ಕನೆಕ್ಷನ್ ಹುಷಾರಾಗಿ ನೋಡ್ಕೋಬೇಕು. ನಾನೇ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಇನ್ಮೇಲೆ ಅಂತ ಅವ್ರಿಗೆ ಫೀಲ್ ಆಗಿದೆ. ಜವಾಬ್ದಾರಿ ತಗೋಬೇಕು ಅನ್ನೋದು. ಏಸ್ ಆಫ್ ಸೋರ್ಟ್ಸ್. ನಿಮ್ ಕಡೆ ಆಕ್ಷನ್ ತಗೋಬೇಕು, ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು, ಏನಕ್ಕೂ ಎದ್ರುಕೋಬಾರ್ದು ಅನ್ನೋದು ಅವ್ರಿಗೆ ಬಂದಿದೆ ಗೈಸ್.
ಯಾವ ಆರ್ಗ್ಯುಮೆಂಟ್ಸ್ ಏನಾದ್ರೂ ಸರಿ ನಾನು ಆಕ್ಷನ್ ತಗೊಬಿಡ್ತೀನಿ ಅನ್ನೋ ತರ ಅವ್ರಿಗೆ ಫೀಲ್ ಆಗ್ತಿದೆ. ತುಂಬಾ ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ನಿಮ್ಮನ್ನ ನೀವು ಕಷ್ಟದಲ್ಲಿದ್ದಾಗ್ಲೋ ಅಥವಾ ಯಾವ ಟೈಮಲ್ಲಿ ನಿಮ್ನ ಬಿಟ್ಟು ಹೋಗ್ಬಾರ್ದು ಅಥವಾ ಯಾವ ಟೈಮಲ್ಲಿ ನಿಮ್ನ ಅವಾಯ್ಡ್ ಮಾಡ್ಬಾರ್ದು ಆ ಟೈಮಲ್ಲಿ ನಿಮ್ನ ಅವಾಯ್ಡ್ ಮಾಡಿದ್ದಾರೆ ಅಥವಾ ಬಿಟ್ಟು ಹೋಗಿದ್ದಾರೆ. ಅದು ಅವ್ರಿಗೆ ತುಂಬಾ ಬೇಜಾರಿದೆ ಗೈಸ್. ಆತರ ಮಾಡ್ಬಾರ್ದಿತ್ತು ನಾನು ಅನ್ನೋದು ತುಂಬಾ ಬೇಜಾರಿದೆ. 3 ಆಫ್ ಕಪ್ಸ್. ಮತ್ತೆ ನಂಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಿದೆ. ಅವ್ರ ಲೈಫಲ್ಲಿ ಯಾರೋ ಒಬ್ರು ಇನ್ನೊಬ್ರು ಇದ್ದಾರೆ. ಸೊ ನೀವೆಷ್ಟೇ ಇಂಪಾರ್ಟೆಂಟ್ ಆದ್ರೂ ಅವ್ರಿಗೂ ಅವ್ರ ಟೈಮ್ ಕೊಡ್ತಾ ಇದ್ದಾರೆ. ಅವ್ರ ಜೊತೆನೂ ಖುಷಿಯಾಗಿದ್ದಾರೆ. ಅವ್ರ ಜೊತೆನೂ ಚೆನ್ನಾಗಿ ಇರೋ ತರ ಶೋ ಮಾಡ್ತಿದ್ದಾರೆ. ಪಾರ್ಟೀಸ್ ಎಲ್ಲ ಅಟೆಂಡ್ ಮಾಡ್ತಿದ್ದಾರೆ. ಸೋಷಿಯಲ್ ಸರ್ಕಲ್ ಅಲ್ಲಿ ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ಖುಷಿಯಾಗಿದ್ದಾರೆ. ಯಾಕಂದ್ರೆ 2 ಕಾರ್ಡ್ ಬಂದಿದೆ. ಪಾರ್ಟೀಸ್ ಅಂತ ಜಾಸ್ತಿ ಬರ್ತಿದೆ ಈ ಸಮಯದಲ್ಲಿ. ಅವ್ರ ಪಾರ್ಟೀಸ್ ಸೋಷಿಯಲ್ ಫಂಕ್ಷನ್ಸ್ ಅದಕ್ಕೆಲ್ಲ ಅಟೆಂಡ್ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲದೆ ಅವ್ರ ಫ್ಯಾಮಿಲಿ ಅಥವಾ ವರ್ಕ್ ಇದ್ರೆ ಥರ್ಡ್ ಪಾರ್ಟಿ ನಿಮ್ಮಿಬ್ರ ಮಧ್ಯ ಅದಕ್ಕೆ ಜಾಸ್ತಿ ಟೈಮ್ ಕೊಡ್ತಿದ್ದಾರೆ ಕರೆಂಟ್ಲಿ. ಬಟ್ ಅವ್ರಿಗೆ ರಿಗ್ರೆಟ್ ಇದೆ. ನಿಮ್ನ ಪಶ್ಚಾತ್ತಾಪ ಇದೆ. ನಿಮ್ನ ಯಾವ ಟೈಮಲ್ಲಿ ಅವ್ರು ನಿಮ್ನ ಕೇರ್ ಮಾಡ್ಬೇಕಿತ್ತು ಆ ಟೈಮಲ್ಲಿ ಕೇರ್ ಮಾಡಿಲ್ಲ ಅನ್ನೋದು ತುಂಬಾ ಪಶ್ಚಾತ್ತಾಪ ಇದೆ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ 5 to ಪರ್ಸನ್ ಕಡೆಯಿಂದ ಏನ್ ಮೆಸೇಜ್ ಇದೆ ನನ್ನ ವ್ಯೂವರ್ಸ್ಗೆ. ಯು ಆರ್ ಮೈ ಡ್ರೀಮ್ ಪಾರ್ಟ್ನರ್. ಅವ್ರ ಕನ್ಸಲ್ಲಿ ಅವ್ರ ಪಾರ್ಟ್ನರ್ ಹೆಂಗ್ ಇರ್ಬೇಕಿತ್ತು ಅಂತ ಅನ್ಕೊಂಡಿದ್ರು, ನೀವ್ ಆ ತರ ಇದ್ದೀರಾ ಗೈಸ್. ಸೊ ಅವರು ನಿಮ್ಮನ್ನ ಪರ್ಫೆಕ್ಟ್ ಅಂತ ಫೀಲ್ ಮಾಡ್ತಾರೆ. ಐ ವಾಂಟ್ ಟು ಸಿ ಯು ಡೆಸ್ಪರೇಟ್ಲಿ. ಅವ್ರು ನಿಮ್ಮನ್ನ ಈಗ್ಲೇ ನೋಡ್ಬೇಕು ಅಂತ ಫೀಲ್ ಆಗಿದೆ. ಖಂಡಿತ ಆಕ್ಷನ್ ತಗೋತಾರೆ ಗೈಸ್. ಅವ್ರು ಅಷ್ಟ್ ನಿಮ್ನ ಮಿಸ್ ಮಾಡ್ಕೊತಾ ಇದ್ದಾರೆ. ಬಟ್ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಲ್ಲ ಅದ್ರಿಂದ ಆಚೆ ಬರ್ಬೇಕು, ಬಂದ್ ನಿಮ್ಗೆ ಕಮಿಟ್ ಆಗ್ಬೇಕು ಅಂದ್ರೆ ತುಂಬಾ ಸ್ಟ್ರಗಲ್ ಇದೆ. ತುಂಬಾ ಆರ್ಗ್ಯುಮೆಂಟ್ಸ್ ಮಾಡ್ಬೇಕಾಗುತ್ತೆ, ಜಗಳಾಗುತ್ತೆ. ಸೊ ಅದೊಂದು ಅವ್ರನ್ನ ತಡೀತಿದೆ. ಬಿಟ್ರೆ ನಿಮ್ದೊಂದು ನೀವು ಸುಮ್ನೆ ಸಡನ್ ಆಗಿ ಏನಾದ್ರು ಸಿಕ್ಕಿದ್ರೆ ಸಾಕು, ನಿಮ್ನ ನೋಡಿದ್ರೆ ಸಾಕು ಅಷ್ಟು ಡೆಸ್ಪರೇಟ್ ಆಗಿ ಮಿಸ್ ಮಾಡ್ಕೊತಿದ್ದಾರೆ. ಐ ಮಿಸ್ ಯುವರ್ ಸ್ಮೈಲ್. ನಿಮ್ ನಗುನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ. ನಿಮ್ ಬಗ್ಗೆ ಯೋಚನೆ ಮಾಡೋದನ್ನ ಅವ್ರಿಗೆ ನಿಲ್ಸಕ್ಕೆ ಆಗ್ತಿಲ್ಲ ಗೈಸ್. ಅಷ್ಟು ಮಿಸ್ ಮಾಡ್ಕೊತಾ ಇದ್ದಾರೆ. ಅವರು ನಿನ್ನ ತುಂಬಾ ಕಂಪ್ಲೀಟ್ ಆಗಿ ಪ್ರೀತಿ ಮಾಡ್ತಾರೆ. ತುಂಬಾ 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 ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ತುಂಬಾ ಪ್ರೀತಿ ಇದೆ ಗೈಸ್ ನಿಮ್ ಮೇಲೆ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ನೀವು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರು ನಿಮ್ ಕಾಲ್ ಮೆಸೇಜ್ ನ ಮಿಸ್ ಮಾಡ್ಕೊತಾ ಇದ್ದಾರೆ. ನಿಮ್ ಜೊತೆ ಇರ್ಬಹುದಂತ ಚಾಯ್ಸ್ ಏನಾದ್ರು ಅವ್ರಿಗೆ ಸಿಕ್ಕಿದ್ರೆ ಅವರು ನಿಮ್ ಜೊತೆ ಇರೋದನ್ನೇ ಚೂಸ್ ಮಾಡ್ತಾರೆ ಗೈಸ್. ಯಾವ ಸಿಚುವೇಶನ್ ಇರ್ಬೋದು ನಿಮ್ಮನ್ನ ಚೂಸ್ ಮಾಡ್ತಾರೆ ಗೈಸ್. ಅವ್ರು ಅನ್ಕೋತಾರೆ ನೀವ್ ಅವ್ರ ಜೊತೆ ಇದ್ರೆ ಅವ್ರ ಲೈಫ್ ಯಾವ ಹರ್ಡಲ್ಸ್, ಯಾವ ಆಬ್ಸ್ಟಿಕಲ್ಸ್ ಅಥವಾ ಯಾವ ಇದನ್ನಾದ್ರೂ ಫೇಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಷ್ಟು ನಿಮ್ ಮೇಲೆ ಕಾನ್ಫಿಡೆನ್ಸ್. ಮುಂಚೆ ನೀವು ಎಷ್ಟು ದೂರ ಆದ್ರೂ ಸರಿ ಅವ್ರನ್ನ ನೋಡಕ್ ಬರ್ತಿದ್ರಿ ಅನ್ಸುತ್ತೆ. ಡಿಸ್ಟೆನ್ಸ್ ಎಷ್ಟೇ ಇದ್ರು ಅದನ್ನ ಅವ್ರು ತುಂಬಾ ಮಿಸ್ ಮಾಡ್ಕೊತಿದ್ದಾರೆ. ಎಲ್ಲಾ ಬಿಟ್ಟು ಬರ್ತಿದ್ರಿ ಅನ್ಸುತ್ತೆ. ಐ ಕ್ಯಾನ್ ಸ್ಟೇರ್ ಅಟ್ ಯು ಫಾರ್ ಅವರ್ಸ್ ವೆನ್ ಯು ಆರ್ ಸ್ಲೀಪಿಂಗ್. ನೀವು ಮಲಗಿದಾಗ ನಿಮ್ನ ಕಣ್ ತುಂಬಾ ನೋಡ್ಕೋಬೇಕು ಅನ್ನೋ ತರ ಅವರು ಫೀಲ್ ಮಾಡ್ತಿದ್ದಾರೆ ಮತ್ತೆ ಮಿಸ್ ಮಾಡ್ಕೊತಿದ್ದಾರೆ ಗೈಸ್. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಅವ್ರಿಗೆ ತುಂಬಾ ಮನಿ ಅಂತೂ ಬಂದಿದೆ ಗೈಸ್. ನೀವ್ ಒಂಥರ ಬ್ಲೆಸ್ಸಿಂಗ್ಸ್ ತರ ಅವ್ರ ಲೈಫ್ ಅಲ್ಲಿ. ತುಂಬಾ ಪಾಸಿಟಿವ್ ಆಗಿದೆ ಅವ್ರಿಗೆ ಥಾಟ್ಸ್. ನಿಮ್ ಕಡೆ ತುಂಬಾ ಪಾಸಿಟಿವ್ ಆಗಿದ್ದಾರೆ. ನೀವಿಬ್ರು ಟ್ವಿನ್ ಫ್ಲೇಮ್ಸ್ ಇರ್ಬೋದು ಗೈಸ್. ನಿಮ್ಮಿಬ್ರು ಕ್ಯಾರೆಕ್ಟರಿಸ್ಟಿಕ್ಸ್ ಎಷ್ಟೇ ಆಪೋಸಿಟ್ ಇದ್ರು ನೀವು ಟ್ವಿನ್ ಫ್ಲೇಮ್, ಇನ್ ಅಂಡ್ ಯಾಂಗ್ ಎನರ್ಜಿಲಿ ಇದ್ದೀರಾ. ಏನೇ ಅಪೋಸಿಷನ್ ಬಂದ್ರು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳ್ತಿದ್ದಾರೆ. ಸೋಲ್ ಮೇಟ್ಸ್. ಸುಮಾರು ಜನ ಸೋಲ್ ಕನೆಕ್ಷನ್ ಅಲ್ಲಿ ಇದ್ದೀರಾ, ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದೀರಾ, ಸೋಲ್ ಕಾಂಟ್ರಾಕ್ಟ್ ಅಲ್ಲಿ ಇದ್ದೀರಾ ಅಥವಾ ಲೈಫ್ ಪಾರ್ಟ್ನರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಗೈಸ್. ಓಕೆನಾ?
ನಿಮ್ನ ಅನ್ಕಂಡೀಷನಲ್ ಆಗಿ ಲವ್ ಮಾಡ್ತಾರೆ. ಓಕೆ, ತುಂಬಾ ಅಟ್ರಾಕ್ಷನ್ ಇದೆ. ನೀವು ನಿಮ್ ಬಗ್ಗೆ ಯೋಚನೆ ಮಾಡದೆ ಅವ್ರಿಗೆ ಪ್ರೀತಿ ಕೊಟ್ಟಿದ್ದೀರಲ್ಲ, ಅದನ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಗೈಸ್. ಅವರು ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ, ಹೆಲ್ದಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋತಿದ್ದಾರೆ, ಮತ್ತೆ ಖುಷಿಯಾಗಿರಕ್ ಟ್ರೈ ಮಾಡ್ತಿದ್ದಾರೆ. ಆ ನಿಮ್ ಪ್ರೀತಿನ ನೆನ್ಸ್ಕೊಂಡು ಖುಷಿಯಾಗಿರಕ್ ಟ್ರೈ ಮಾಡ್ತಿದ್ದಾರೆ. ನಿಮ್ ಪ್ರೀತಿ ಅವ್ರ ಲೈಫಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ ಅನ್ನೋ ತರ ನೆನ್ಸ್ಕೊಂಡು ಖುಷಿಯಾಗಿದ್ದಾರೆ ಗೈಸ್. ಏನ್ ಗೈಡೆನ್ಸ್ ಇದೆ ಫೈಲ್ 2? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ನನ್ನ ವ್ಯೂವರ್ಸ್ಗೆ ನಿಮ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ? ಇದು ಲಾಸ್ಟ್ ಫೈಲಲ್ಲಿ ಬಂದಿತ್ತು, ಓಪನ್ ಯುವರ್ ಸೆಲ್ಫ್ ಅಂತ. ನಾನು ಬೇರೆ ಕಾರ್ಡ್ ತಗೋತೀನಿ. ಮೋಸ್ಟ್ಲಿ ಲಾಸ್ಟ್ ಫೈಲಿಂದ ಇದನ್ನು ನೋಡ್ತಿದ್ದೀರೇನೋ ಬಂದು ವ್ಯೂವರ್ಸ್. ಬೇರೆ ಕಾರ್ಡ್ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ತಗೊಳಲ್ಲ ನಾನದು. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಏನು ಗೈಡೆನ್ಸ್ ಇದೆ ಫೈಲ್ 2? ಓಪನ್ ಯುವರ್ ಲವ್, ಓಪನ್ ಯುವರ್ ಸೆಲ್ಫ್ ಟು ಲವ್. ಇಟ್ ಈಸ್ ಸೇಫ್ ಫಾರ್ ಯು ಟು ಲೆಟ್ ಯುವರ್ ಹಾರ್ಟ್ ಬಿ ಸೀನ್, ಡೋಂಟ್ ಬಿ ಸ್ಕೇರ್ಡ್. ಅವ್ರು ಹೇಳ್ತಿದ್ದಾರೆ, ನಾನು ಆಗ್ಲೇ ಹೇಳ್ದೆ, ನೀವೇನು ಫೀಲಿಂಗ್ಸ್ನ ಹೈಡ್ ಮಾಡ್ಕೋತಾ ಇದ್ದೀರಾ ಅಂತ, ಅದನ್ನ ಓಪನ್ ಆಗಿ ಹೇಳಿ. ಓಕೆನಾ? ನಿಮ್ ಎಮೋಷನ್ಸ್ನ ನೀವು ಆಚೆ ಹಾಕ್ದಷ್ಟು ನೀವು ಸೇಫು. ಮತ್ತೆ ಎದ್ರುಕೋಬೇಡಿ ಅದನ್ನೆಲ್ಲ ಹೇಳಕ್ಕೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಆತರ ಫೀಲಿಂಗ್ ಇದ್ರೆ ಹೇಳ್ಕೊಬಿಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇನ್ನೊಂದಷ್ಟು ಗೈಡೆನ್ಸ್ ತಗೋತೀನಿ ಯೂನಿವರ್ಸ್ ಕಡೆಯಿಂದ. ಫೈಲ್ 2 ಗೈಡ್ ಮಾಡಿ ಯೂನಿವರ್ಸ್. ಡೋಂಟ್ ಗಿವ್ ಅಪ್. ಈ ರಿಲೇಶನ್ಶಿಪ್ ಅಲ್ಲಿ ನೀವೇನಾದ್ರೂ ಗಿವ್ ಅಪ್ ಮಾಡ್ಬೇಕು ಅನ್ಕೊಂಡಿದ್ರೆ ಗಿವ್ ಅಪ್ ಮಾಡ್ಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಫೀಲಿಂಗ್ಸ್ ನ ಓಪನ್ ಆಗಿ ಹೇಳ್ಕೊಳ್ಳಿ, ಖಂಡಿತ ಪಾಸಿಟಿವ್ ಚೇಂಜಸ್ ಈ ರಿಲೇಶನ್ಶಿಪ್ ಅಲ್ಲಿ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಗಿವ್ ಅಪ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಈ ಲವ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಲೈಫ್ ಅಲ್ಲಿ ನೀವು ಏನಾದ್ರೂ ಒಂದು ಪ್ಲಾನ್ ಮಾಡಿದ್ರೆ ಓಪನ್ ಆಗಿ ಹೇಳ್ಕೊಳ್ದೆ ಹೋದ್ರೆ ಖಂಡಿತ ಹೇಳ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ಓಕೆನಾ? ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ ನಿಮ್ ವ್ಯಕ್ತಿ. ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು ತುದಿಗಾಲಿನಲ್ಲಿ ತಯಾರಾಗಿಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ ಗೈಸ್, ನಿಮ್ ನೋಡಿದ್ರೆ ಸಾಕು ಅವ್ರಿಗೆ, ನಿಮ್ದೊಂದು ಸಾಕು ಅವ್ರಿಗೆ ಗೈಸ್, ಅಷ್ಟು ನಿಮ್ನ ಇಷ್ಟಪಡ್ತಾರೆ. ಓಕೆನಾ ಗೈಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಗೆ ಪರ್ಸನಲ್ ರೀಡಿಂಗ್ ಏನಾದ್ರೂ ಬೇಕಾಗಿದ್ರೆ ನನ್ನ ನಂಬರ್ನ ನಾನು ಡಿಸ್ಪ್ಲೇ ಮಾಡಿದ್ದೀನಿ, ಪ್ಲೀಸ್ ತಗೊಳ್ಳಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೃಷ್ಣ ಒಂದೇ ಜಗದ್ಗುರು.